ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ. ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ಏನು ಮಾಡತ್ತೀನಂದ್ರೆ ಬೆಂಡೆಕಾಯಿ ಪಲ್ಯ ಮಾಡತ್ತೀನಿ ನೋಡ್ರಿ. ಬೆಂಡೆಕಾಯಿ ಪಲ್ಯ ಅಂದ್ರೆ ಹೆಂಗೆ ಮಾಡೋದಂದ್ರೆ ಇದು ಒಣಾದ ಮಾಡಿದ್ರೆ ನೀರು ಹಾಕಂಗಿಲ್ಲ. ಬೆಂಡೆಕಾಯಿ ಸ್ವಚ್ಛಗೆ ತೊಳೆದು ಒರೆಸಿ ಈ ಥರ ಹೆಚ್ಚಿಟ್ಕೊಂಡೇನಿ ನೋಡ್ರಿ. ನಾನು ಭಾಳ ದೊಡ್ಡ ದೊಡ್ಡ ಪೀಸ್ ಹಚ್ಚಿಲ್ಲ, ಸಣ್ಣಗೆ ಹೆಚ್ಕೊಂಡೇನಿ. ಅಂದ್ರೆ ಒಣದ ಸುಕ್ಕ ಮಾಡೋದೈತಲ್ರಿ, ಈ ಥರ ಹೆಚ್ಕೊಂಡೇನಿ. ಬೆಂಡೆಕಾಯಿ ಭಾಳ ಎಳಿವದವ್ರಿ ಇವು, ಅದಕ್ಕೆ ಈ ಥರ ಹೆಚ್ಕೊಂಡೇನಿ ನೋಡ್ರಿ. ಒಗ್ಗರಣೆಗೆ ಉಳ್ಳಾಗಡ್ಡಿ, ಟೊಮೆಟೊ, ಕರಿಬೇವು ಇಟ್ಕೊಂಡೇನಿ ರೀ. ಈಗ ಹೆಂಗೆ ಮಾಡೋದಂತ ನೋಡೋಣ್ರಿ. ಭಾರಿ ಮಸ್ತ್ ಆಕತಿ ಇದು ಪಲ್ಯ. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ನೋಡ್ರಿ, ಬೆಂಡೆಕಾಯಿ ಹುರಿಯೋಕೆ ನಾನು ಇದು ಕಬ್ಬಣ ತೆವಿ ಇಟ್ಕೊಂಡೀನಿ. ಇವನ್ನ ಬೆಂಡೆಕಾಯಿ ಹಾಕೋತೇನೆ ನೋಡ್ರಿ. ಕಾದೈತಿ, ಈಗ ನಾನು ಕಾಯ್ದಾಕಿಟ್ಟಿದ್ದೆ. ಇವನ್ನ ಬೆಂಡೆಕಾಯಿ ಹಾಕೋತೇನೆ ನೋಡ್ರಿ. ಹುರಿಬೇಕು ಇವನ್ನ ಎಣ್ಣೆ ಹಚ್ಚಿ. ಭಾರಿ ಟೇಸ್ಟ್ ಆಕತ್ ನೋಡ್ರಿ ಇದು ಪಲ್ಯ. ಎಣ್ಣೆ ಹಾಕ್ತೇನೆ ನೋಡ್ರಿ. ನಾನು ಒಂದು 2 ಚಮಚ ಹಾಕೊಂಡ್ರೆ ಚೆಂದಾಗಿ ಹುರಿಬೇಕವ. ಮತ್ತು ಚಲೋ ತಂದು ಹುರಿಬೇಕೆಲ್ಲ ಎಣ್ಣೆ ಹಾಕಿ. ನೋಡ್ರಿ, ಈ ಥರ ಹುರಿದಾವ ಹಿಂಗೆ ಹುರಿಬೇಕು ನೋಡ್ರಿ. ನೋಡ್ರಿ, ನಾನು ಒಗ್ಗರಣೆ ಹಾಕಕ್ಕೆ ಬಾಳ್ಗೆ ಇಟ್ಟೇನೆ. ಎಣ್ಣೆ ಹಾಕೋತೇನೆ ನೋಡ್ರಿ. ಸಾಸಿವೆ ಹಾಕೋತೇನೆ ರೀ. ಸಾಸಿವೆ ಹಾಕೋತೇನೆ ನೋಡ್ರಿ. ಈಗ ಹೆಚ್ಚಿಟ್ಕೊಂಡೇವಲ್ರಿ ಉಳ್ಳಾಗಡ್ಡಿ ಹಾಕೋತೇನೆ ನೋಡ್ರಿ. ಈಗ ಕರಿಬೇವು ಹಾಕೋತ್ರಿ. ಈಗ ಎಣ್ಣೆ ಒಳಗೆ ಫ್ರೈ ಮಾಡ್ತೀನಿ ನೋಡ್ರಿ ಇವು ಉಳ್ಳಾಗಡ್ಡಿ. ಇದಕ್ಕೆ ಅರಿಶಿಣ ಪುಡಿ ಹಾಕೋತೀನಿ ನೋಡ್ರಿ. ಸ್ವಲ್ಪ ಅರಿಶಿಣ ಪುಡಿ ಹಾಕೊಂಡ್ರಿ. ಎಣ್ಣೆ ಒಳಗೆ ಫ್ರೈ ಆಗಲಿರೋದು ಉಳ್ಳಾಗಡ್ಡಿ, ಅರಿಶಿಣ ಪುಡಿ. ಈಗ ಮಸಾಲೆ ಖಾರ ಹಾಕ್ತೇನೆ ನೋಡ್ರಿ. ನೀವು ಫ್ರೈ ಮಾಡೋಣ್ರಿ. ಅದನ್ನು ಸ್ವಲ್ಪ ಗರಂ ಮಸಾಲ ಹಾಕ್ತೇನೆ ನೋಡ್ರಿ. ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತೇನೆ ರೀ. ಇದನ್ನು ಮಿಕ್ಸ್ ಮಾಡೋಣ್ರಿ ಎಣ್ಣೆ ಒಳಗೆ. ಆಮೇಲೆ ಈಗ ಟೊಮೆಟೊ ಹೆಚ್ಚಿಟ್ಕೊಂಡೇವಲ್ರಿ, ಅದನ್ನು ಹಾಕ್ತೇನೆ ನೋಡ್ರಿ. ಇದನ್ನು ಫ್ರೈ ಮಾಡೋಣ್ರಿ ಎಣ್ಣೆ ಒಳಗೆ. ನೋಡ್ರಿ, ಇದು ಫ್ರೈ ಆದ್ರೆ ಟೊಮೆಟೊ ಹಾಕಿದ್ದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ. ಆಮೇಲೆ ಈಗ ಬೆಂಡೆಕಾಯಿ ಹುರಿದಿಟ್ಟಿನಲ್ರಿ, ಇವನ್ನ ಹಾಕ್ತೇನೆ ನೋಡ್ರಿ. ಇದಕ್ಕೆ ಈಗ ಅಷ್ಟು ಎಲ್ಲ ಮಿಕ್ಸ್ ಮಾಡೋಣ್ರಿ. ಇದಕ್ಕೆ ನೀರು ಹಾಕಂಗಿಲ್ಲ ರೀ, ಹಿಂಗೆ ಒಣಾದ ಮಾಡೋದು ಪಲ್ಯ. ಭಾರಿ ಟೇಸ್ಟ್ ಆಕೈತೆ ನೋಡ್ರಿ ಇದು. ಈಗ ಸ್ವಲ್ಪ ಚಾಕ್ ಹಾಕೋ ಸಕ್ಕರೆ ಹಾಕ್ತೇನೆ ನೋಡ್ರಿ. ನೋಡ್ರಿ,
ನೋಡಿರಿ ಇದು 2 ನಿಮಿಷ ಆತೀಗ. ಕೊನೆಗೆ ಇದು ಶೇಂಗಾ ಪೌಡ್ರ್ ನೋಡಿರಿ, ನಾನು ಶೇಂಗಾ ಹುರಿದು ಪುಡಿ ಮಾಡಿಟ್ಟಿದ್ದೆ, ಅದನ್ನಷ್ಟು ಹಾಕ್ತೀನಿ ನೋಡಿರಿ. ಮಸ್ತ್ ಟೇಸ್ಟ್ ಆಕೈತೆ ನೋಡಿರಿ. ಇದು ಶೇಂಗಾ ಪೌಡ್ರ್ ಹಾಕಿದ್ರೆ ಇದನ್ನು ಹಾಕಿ ಎಲ್ಲ ಕಲಸಂದ್ರೆ ನೋಡಿರಿ ಮಸ್ತ್ ಆಕೈತೆ. ಶೇಂಗಾ ಪೌಡ್ರ್ ಹಾಕಿದ್ದೆ. ಈಗ ಆರಿಸ್ಬಿಡೋಣ್ರಿ. ಮತ್ತು ಶೇಂಗಾ ಪೌಡ್ರ್ ಹಾಕಿವಲ್ರಿ, ಹೊತ್ತೈತದೆ. ಈಗ ರೆಡಿ ಆಗೈತೆ ರೀ ಪಲ್ಯ. ಆರಿಸ್ತೀನಿ ನೋಡಿರಿ ಗ್ಯಾಸ್. ಸ್ವಲ್ಪ ಕೊತ್ತಂಬರಿ ಅಷ್ಟು ಹಾಕೊಂಡ್ರಿ, ಭಾರಿ ಟೇಸ್ಟ್ ಆಕೈತೆ ನೋಡಿರಿ. ಇದು ನೋಡಿರಿ ಫೈನಲ್ ರೆಡಿ ಆಯ್ತು. ಬೆಂಡೆಕಾಯಿ ಬೆಂಡೆಕಾಯ್ದು ಸುಕ್ಕ ಪಲ್ಯ ನೋಡಿರಿ, ಭಾರಿ ಮಸ್ತ್ ಆಗೈತಿ. ಭಾಳ ರುಚಿ ಆಕೈತ್ರಿ. ರೊಟ್ಟಿ ಜೊತೆ ಚಪಾತಿ ಜೊತೆ ಹಚ್ಕೊಂಡು ತಿನ್ನಕ್ಕಂತೂ ಭಾರಿ ಮಸ್ತ್ ನೋಡಿರಿ. ಈ ಥರ ಪಲ್ಯ ಮಾಡಿ ನೀವು ಟ್ರೈ ಮಾಡಿರಿ ಮನೆಯೊಳಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.